ಸುಮಾರು 50 ವರ್ಷದ ಹಿಂದೆ ಕಾರ್ಖಾನೆ ಪ್ರಾರಂಭ ಆಯಿತು. 15 ವರ್ಷ ಸರ್ಕಾರ ನಡೆಸಿತ್ತು. ತದನಂತರ 35 ವರ್ಷ ಖಾಸಗಿಯವರು ನಡೆಸ್ತಾ ಇದ್ದಾರೆ. ಈ 35 ವರ್ಷದ ಖಾಸಗಿಯವರು ನಡೆಸಿದ್ರು ಕೂಡ ಎಂಸಿಎಫ್ನ ಹೆಸರನ್ನು ಬದಲಾವಣೆ ಮಾಡಿರಲಿಲ್ಲ. ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅಂತ ಹೆಸರಲ್ಲಿ ಅದು ನಡೀತಾ ಇತ್ತು. ಈಗ ಬಂದಿರತಕ್ಕಂತ ಹೊಸ ಒಂದು ಕಾರ್ಖಾನೆ ಇವರು, ಹೊಸ ಒಂದು ಕಂಪನಿಯವರು ಅದನ್ನ ತೆಗೆದು ಏನ್ ಹೆಸರಿಟ್ಟಿದ್ದಾರೆ, PPL ಪಾರಾದೀಪ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿದ್ದಾರೆ ಮತ್ತು ಎಂಸಿಎಫ್ನ ಹೆಸರನ್ನ ತೆಗೆದುಹಾಕಿದ್ದಾರೆ. ನಮ್ಮ ಡಿಮಾಂಡ್ ಇರುವುದು ಎಂಸಿಎಫ್ನ ಹೆಸರನ್ನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ನಾವು ತ್ಯಾಗ ಮಾಡಿ ಅಲ್ಲಿ ಸುಮಾರು 15 ಜನ ಜೀವ ಕಳ್ಕೊಂಡಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ಸರ್ಕಾರ ಬೇಕಾದಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದೆ, ರಸ್ತೆ ಕೊಟ್ಟಿದ್ದೇವೆ, ಎಲ್ಲ ಕೊಟ್ಟಿದ್ದೇವೆ, ನೀರು ಕೊಡ್ತಾ ಇದ್ದೇವೆ, ಎಲ್ಲ ನಾವು ಕೊಟ್ಟರೂ ಕೂಡ ಇವತ್ತು ಏಕಾಏಕಿಯಾಗಿ ಹೆಸರನ್ನ ಬದಲಾವಣೆ ಮಾಡಿದ್ದು ಇದು ಜನರಿಗೆ ಭಾವನಾತ್ಮಕವಾಗಿ ತೊಂದರೆ ಆಗಿದೆ. ಹಾಗಾಗಿ ಆ ಹೆಸರನ್ನ ಬದಲಾವಣೆ ಮಾಡಿದ್ದನ್ನ ಕೂಡಲೇ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ ಅಂಡರಲ್ಲಿ ಕಾರ್ಖಾನೆ ನಡೀತದೆ ಅಂತ ಹೇಳುದು ಜನರಿಗೆ ಸ್ಪಷ್ಟ ಆಗಬೇಕು. ಮತ್ತು ನಾವು ಕೊಟ್ಟಂತ ನಮ್ಮ ಏನ್ ಸೆಂಟಿಮೆಂಟ್ಸ್ ಇದೆ ಅದಕ್ಕೆ ಅವರು ಬೆಲೆ ಕೊಡಬೇಕು. ಕೊಡದೇ ಇದ್ರೆ ಅಂತ ನೀವು ಪ್ರಶ್ನೆ ಕೇಳಬಹುದು ನನ್ನ ಹತ್ರ. ಕೊಡದೇ ಇದ್ರೆ 500ರಿಂದ 1000 ಎಂಪ್ಲಾಯೀಸ್ಗಳು ಒಟ್ಟಾಗಿದ್ದಾರೆ, ಒಟ್ಟಿಗೆ ಹೋಗ್ತೇವೆ ಮತ್ತು ಅಲ್ಲಿ ಹಾಕಿದಂತ ಬೋರ್ಡ್ ಅನ್ನ ಕಿತ್ತಾಕ್ತೇವೆ. ಇದು ನಮ್ಮ ಭಾವನಾತ್ಮಕ, ನಮ್ಮ ಸೆಂಟಿಮೆಂಟ್ಸ್ಗೆ ಅದು ಹರ್ಟ್ ಆದ್ರೆ ನಾವು ಯಾವುದನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಬಯಸುವುದಿಲ್ಲ. ಹಿಂದೆ 10,000 ಎಂಪ್ಲಾಯೀಸ್ ಇದ್ರು, ಈಗ ಅದರ 50% ಎಂಪ್ಲಾಯೀಸ್ ಇಲ್ಲ. ನೀವು ಉದ್ಯೋಗನೂ ಕೊಡೋದಿಲ್ಲ, ಸರ್ಕಾರದ ಜಾಗ ತಗೊಂಡ್ರಿ, ಬೆನಿಫಿಟ್ ತಗೊಂಡ್ರಿ, ಎಲ್ಲ ಮಾಡಿದ್ರಿ, ಮತ್ತು ಇವತ್ತು ನೀವು ನಮ್ಮ ಜನರಿಗೆ ಮೋಸ ಮಾಡಿದ್ರೆ ಅದು ಖಂಡಿತವಾಗಿ ಸಹಿಸ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ಸಹಿಸಿದ್ರೆ, ಹಿಂದೆ ಏರ್ಪೋರ್ಟ್ ಅನ್ನು ಕೂಡ ಅದಾನಿ ಏರ್ಪೋರ್ಟ್ ಅಂತ ಹಾಕಿದ್ರು, ನಾವು ಅದನ್ನು ತೆಗೆಸಿದೆವು. ಈಗ NMPT ನ್ಯೂ ಮ್ಯಾಂಗ್ಳೂರ್ ಫೋರ್ಟ್ ಟ್ರಸ್ಟ್ ಇದೆ, ನಾಳೆ ಅದನ್ನು ನೀವು ಬದಲಾವಣೆ ಮಾಡ್ತೀರಿ. UPC ಅಲ್ಲಿ ಅಂತ ಉಡುಪಿ ಪವರ್ ಪ್ಲಾಂಟ್ ಅಂತ ಇದೆ, ನೀವು ನಾಡು ಅದನ್ನು ಹೆಸರು ಬದಲಾವಣೆ ಮಾಡ್ತೀರಿ. ನಾವು ನಮ್ಮ ಸ್ಥಳದ ಅಸ್ಮಿತತೆ, ಐಡೆಂಟಿಟಿ ಉಳಿಸಿಕೊಳ್ಬೇಕಂತ ಹೇಳುದು ನಮ್ಮ ಹೋರಾಟ ಇದೆ. MCF ಅಂತ ಹೆಸರನ್ನ, ಬೋರ್ಡ್ ಅನ್ನ ಪ್ರತಿಷ್ಠಾಪನೆ ಮಾಡಬೇಕು. ನೀವು ಕಂಪನಿ ನಡೆಸುವುದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಾವು ಇನ್ನೂ ಎಷ್ಟು ಬೇಕಾದರೂ ತ್ಯಾಗ ಮಾಡಲಿಕ್ಕೆ ನಿಮ್ಮೊಟ್ಟಿಗೆ ಸಿದ್ಧರಿದ್ದೇವೆ. ಹಿಂದೆ ನಿಮ್ಗೆ ನಾಪ್ತಾ ಕೊಡುವುದಿಲ್ಲ, ಅಮೋನಿಯಂ ಕೊಡುವುದಿಲ್ಲ ಅಂದಾಗ ನಾನೇ ವಿಧಾನ ಪರಿಷತ್ನಲ್ಲಿ ಅದನ್ನು ಪ್ರಶ್ನೆ ಮಾಡಿ ಅವರಿಗೆ ಕೊಡುವಾಗೆ ಮಾಡಿದ್ದೆ. ಯಾಕಂದ್ರೆ ನಮ್ಮ ಎಂಪ್ಲಾಯೀಸ್, ನಮ್ಮ ಜನರು ಅದರಲ್ಲಿ ಕೆಲಸ ಮಾಡ್ತಾರೆ. ಮತ್ತು ರೈತರದು ಮಂಗಳ ಯೂರಿಯಾ ಅಂತ ಇದೆ, ಇವರ ಹೆಸರನ್ನ ಜುವಾರಿ ಅವರು ಬದಲಾವಣೆ ಮಾಡಿದ್ರು, ಯಾರು ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ? ಮಂಗಳ ಯೂರಿಯಾ ಅಂದ್ರೆ ಬ್ರ್ಯಾಂಡ್ ನೇಮ್, ಇದು ನಮ್ಮ ರೈತರ ಐಡೆಂಟಿಟಿ ಕೂಡ. ಹಾಗಾಗಿ MCF ನ ಹೆಸರನ್ನ ಪುನರ್ ಪ್ರತಿಷ್ಠಾನ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ. ಎಸ್, ವಿಧಾನ ಪರಿಷತ್ತಲ್ಲೂ ಕಳೆದ ವಿಧಾನ ಪರಿಷತ್ತಲ್ಲೂ ನಾನು ಸೂಚನೆಯನ್ನ ಕಳಿಸಿದ್ದೆ, ಗಮನ ಸೆಳೆಯುವಂತದ್ದು. ಅದು ಬೇರೆ ಬೇರೆ ಕಾರಣಗಳಿಗಾಗಿ ಸಮಯದ ಅವಕಾಶ ಬರ್ಲಿಕ್ಕಾಗಲಿಲ್ಲ. ಈ ಬಾರಿ ಮತ್ತೆ ಅದನ್ನು ಕಳಿಸ್ತೇನೆ ಮತ್ತು ಅದನ್ನು ಚರ್ಚೆಗೆ ತೆಗೆದುಕೊಳ್ತೇನೆ. ಚರ್ಚೆ ಇದು ಒಂದು ಕಾರ್ಖಾನೆಗಲ್ಲ, ಇವತ್ತೇನು ಮಂಗಳೂರಲ್ಲಿ ಆಗಿದೆ ಅದು ಎಲ್ಲ ಕಾರ್ಖಾನೆಗಳಿಗೂ ಮತ್ತೆ ಬೆಳೀತಾ ಹೋಗ್ತದೆ. ಇಂಥ ಟ್ರೆಂಡ್ ಸರಿಯಲ್ಲ ಅಂತ ಹೇಳುವಂತದ್ದು ನನ್ನ ವಾದ ಇದೆ. ಥ್ಯಾಂಕ್ ಯು.